ವಿಚಾರ ಮಾಡುತ್ತಾ ನಿಂತಿರುವಿರಿ? ಏನು ವಿಷಯ? ಏನು ಹೇಳಲಿ ಶಿವರಾಜ, ನನ್ನ ಜೀವನದಲ್ಲಿ ಈಗ ಸುಖ ಶಾಂತಿ ನೆಮ್ಮದಿ ಇಲ್ಲದಂತಾಗಿದೆ. ದುಃಖದಲ್ಲಿ ನನ್ನ ಮನಸ್ಸಿನ ಶಾಂತಿಯನ್ನು ಕದಡಿದೆ. ಎಂದು ಪರ ಹೆಣ್ಣನ್ನು ಕಣ್ಣೆತ್ತಿ ನೋಡದ ನಾನು ಆ ಸುಧಾಳನ್ನು ಕಂಡು ಅವಳ ನಡೆನುಡಿಗೆ ಮನಸ್ಸೋತಿ ಅವಳೊಂದಿಗೆ ಮದುವೆ ಆಗುವಂತೆ ಸುಧಾಳ್ ಕೂಡ ಮದುವೆ ಆಗಲು ಒಪ್ಪಿದಳು. ಆದರೆ ಆ ಪೂಜಾರಿ ಅಂದರೆ ಸಾಕು ತಂದೆ ನಮ್ಮ ಮದುವೆ ಒಪ್ಪುತ್ತಿಲ್ಲ. ಇಷ್ಟೇ ಅಲ್ಲ, ನಮ್ಮ ಮನೆ ಕಡೆಗೆ ಬರುವವರೆಂದು ಕಟ್ಟಪ್ಪಣೆ ಸಹ ಮಾಡಿದ್ದಾರೆ. ಈಗ ಸಮಾಚಾರ. ಇದರಲ್ಲಿ ಪೂಜಾರಿನೇ ಏನೋ ಕುತಂತ್ರ ಇರಬಹುದು, ಯಾವುದಾದರೂ ಸ್ವಾರ್ಥ ಇರಬಹುದು. ಹೋಗಲಿ ಬಿಡುವುದಿಲ್ಲ. ಸುಧಾರನ್ನು ಮರೆತು ಬೇರೆ ಹೆಣ್ಣೊಂದು ಮದುವೆಯಾದರಾಯಿತು. ಇದಕ್ಕೆ ಚಿಂತಿಸುವೆ? ನೀನು ಅಂದರೆ ಎಂತೆಂಥ ಶ್ರೀಮಂತರು ಕೂಡ ನಾ ಮುಂದೆ ತಾಮುಂದೆಂದು ನಿನ್ನ ಮನೆಯ ಮುಂದೆ ಬಂದು ನಿಲ್ಲುತ್ತಾರೆ. ನೀನು ಬೇರೆ ಹೆಣ್ಣಿನೊಂದಿಗೆ ಮದುವೆ ಆಗಲು ಒಪ್ಪಿದರೆ ನಾನೇ ಮುಂದೆ ನಿಂತು ಮದುವೆ ಮಾಡುತ್ತೇನೆ. ನನಗೆ ಹೆಣ್ಣು ಹುಡುಕುವುದು ಬೇಡ, ನನ್ನ ಮದುವೆ ಮಾಡಿಸುವುದು ಬೇಡ. ಅಷ್ಟು ಪ್ರಸಿದ್ಧಿ ನಿನ್ನದು. ನಿನಗೆ ಹೆಣ್ಣು ಕೊಡುತ್ತಿಲ್ಲ, ನನಗೆ ಹೆಣ್ಣು ಹುಡುಕ್ತಾನಂತೆ. ನಾನ್ಸೆನ್ಸ್. ಹೌದು ಗುಣವಂತ, ನಾನು ಕೆಟ್ಟ ಹೆಸರು ಪಡೆದಿದ್ದು ನಿಜ. ನಾನೊಬ್ಬ ಕುಡುಕ, ಸ್ತ್ರೀ ಅಪ್ಪುಟ್ಟ ಅನ್ನುವುದು ಸತ್ಯ. ಆದರೆ ನಾನು ಈಗ ಪೂರ್ಣ ಬದಲಾಗಲು ನಿಶ್ಚಯಿಸಿದ್ದೇನೆ. ನನ್ನ ಎಲ್ಲ ದುರ್ಗುಣಗಳನ್ನು ಬಿಟ್ಟು ಬಿಡಲು ಒಳ್ಳೆಯವನಾಗಲು ಪ್ರಯತ್ನಿಸುತ್ತಿದ್ದೇನೆ. ಯಾಕೆ? ಕೆಟ್ಟವರು ತಮ್ಮ ನಡತೆಯನ್ನು ಬಿಟ್ಟು ಒಳ್ಳೆಯವರಾಗಿ ಬದುಕಬಾರದೆ? ರಾಮಾಯಣ ಬರೆದ ವಾಲ್ಮೀಕಿಯು ಮೊದಲು ಏನಾಗಿದೆ ಎಂಬುದು ನಿನಗೂ ಗೊತ್ತಿದೆ. ಹೇಳು ಗೆಳೆಯ. ಮಾಡಿದ ಪಾಪ ಕೃತ್ಯಗಳಿಗೆ ಪಶ್ಚಾತ್ತಾಪ ಪಟ್ಟಿ ನೀತಿವಂತರಾಗಲು ಸಾಧ್ಯ. ಪರಿವರ್ತನೆ ಆಗಲು ನಿನ್ನ ಮನಸ್ಸನ್ನು ಬಿಟ್ಟಿದವರು ಬೇರೆ ಯಾರು ಅಲ್ಲ, ನನ್ನ ತಂಗಿ ವಿಮಲನ ಕಾರಣ. ನಿಜವೇ? ನಿಜ. ಅವಳ ಸಲಹೆ, ಹಿತೋಪದೇಶ ಹಾಗೂ ವಂಚಿಕೆಯಿಂದಲೇ ನಾನು ಮನ ಪರಿವರ್ತನೆಗೆ ಸಿದ್ಧನಾದೆ. ಆಕೆ ನಾನು ಮಾಡಿದ ಪಾಪ ಕರ್ತಗಳೆಲ್ಲ ಆಧಾರ ಸಹಿತ ನಮಗೆ ಎಚ್ಚರಿಸಿದಲ್ಲ ಅಲ್ಲದೆ ಒಂದು ವೇಳೆ ಬದಲಾಗದಿದ್ದರೆ ಪೊಲೀಸರಿಗೆ ಹೇಳಿ ದಾಖಲೆಗಳೊಂದಿಗೆ ಆದರೆ ನಾನು ಒಳ್ಳೆಯವನಾಗಲು ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಟ್ಟು ಬಿಡಬೇಕೆಂದು ಆದರೆ ಇತರರಂತೆ ನಾನು ಒಳ್ಳೆಯವನಾಗಬೇಕೆಂದು ಇಚ್ಛೇದಿಸಿದ್ದೇನೆ. ನಿನ್ನ ಎದುರಿಗೆ ಎಲ್ಲವನ್ನೂ ಹೇಳಿದ್ದೇನೆ. ದಯಮಾಡಿ ನನ್ನನ್ನು ನಂಬು. ಮಾಡಿದ ಪಾಪ ಕೃತ್ಯಗಳಿಗೆ ಪಶ್ಚಾತ್ತಾಪ ಪಟ್ಟಿದ್ದೀಯ. ಇನ್ನು ಮುಂದೆ ನೀನು ನುಡಿದಂತೆ ನಡೆದು ತೋರಿಸು ಸಾಕು. ಶಿವರಾಜ, ನಿನ್ನಲ್ಲಿ ಒಂದು ಸಹಾಯವನ್ನು ಕೇಳುತ್ತೇನೆ. ಏನೆಂದರೆ, ಗುರು ಹಿರಿಯರನ್ನು ಕರೆದುಕೊಂಡು ಆ ಪೂಜಾರಿ ಮನೆಗೆ ಹೋಗಿ ಅವರದರ ಸಾಕ್ಷಿಯನ್ನಾಗಿಸಿ ಸುಧಾರಕರಿಗೆ ತೋರಿ ಕಟ್ಟುತ್ತೇನೆಂದು ಆ ಪೂಜಾರಿಗೆ ಸವಾಲು ಹಾಕಿದ್ದೆ. ಈಗ ಗುರು ಹಿರಿಯರೊಂದಿಗೆ ನೀನು ಪೂಜಾರಿ ಮನೆಗೆ ಬರುವಿಯಾ? ಬರುವೆ ಬಾ ಎಂದು ಹೇಳು ಹುಚ್ಚ. ನಾನು ಬಂದೇ ಬರುತ್ತೇನೆ. ಈ ಒಳ್ಳೆ ಕಾರ್ಯಕ್ಕಾಗಿ ಬಂದೇ ಬರುತ್ತೇನೆ. ಆಯ್ತೆ?
ಆಯ್ತು, ನಡೆ ಹೋಗೋಣ.